ನೋಡಿ ಕ್ವಶನ್ನು ಆ್ಯನ್ ಅನ್ನೋನ್ ಡಿಸ್ಟ್ರಿಬ್ಯೂಷನ್ ಹ್ಯಾಸ್ ಎ ಮೀನ್ ಆಫ್ 90 ಆ್ಯಂಡ್ ಎ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 15. Sample of size n is equal to 25 are drawn from the population. Find the probability that sample mean is between 85 and 92. ಇಲ್ಲಿ ನೋಡಿ, ಇದು ಸೆಂಟ್ರಲ್ ಲಿಮಿಟ್ ಥಿಯರಮ್ ಪ್ರಾಬ್ಲಮ್ಮು. ಜ್ಞಾಪಕ ಇಟ್ಕೊಳ್ಳಿ, ಸೆಂಟ್ರಲ್ ಲಿಮಿಟ್ ಥಿಯರಮ್ ಏನು ಹೇಳುತ್ತೆ ಅಂದರೆ, ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್ ಇದೆಯಲ್ಲ, ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್ ಫಾಲೋಸ್ ದ ಅಪ್ರಾಕ್ಸಿಮೇಟ್ಲಿ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಅಂದರೆ ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ ಫಾಲೋ ಮಾಡುತ್ತೆ ವಿತ್ ಮೀನ್ ಮ್ಯೂ. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಬಾರ್ ಫಾಲೋಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ಮ್ಯೂ, ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಸಿಗ್ಮಾ ಬೈ ರೂಟ್ ಎನ್. ಇದು ನೋಡಿ, ಮೀನ್ ಬಂದು ಈ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಾಲೋ ಮಾಡುತ್ತೆ. ಮೀನ್ ಸೇಮ್ ಪಾಪ್ಯುಲೇಷನ್ ಮೀನ್ ಏನಿರುತ್ತೆ ಅದೇ ಇರುತ್ತೆ. ಆದರೆ ಅರ್ಥ ಆಗ್ತಿದೆಯಲ್ವಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಇದು ಪಾಪ್ಯುಲೇಷನ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆ ಡಿವೈಡ್ ಬೈ ರೂಟ್ ಎನ್ನಿಂದ ಏನು ಬರುತ್ತೆ ಆನ್ಸರ್, ಅದನ್ನ ಫಾಲೋ ಮಾಡುತ್ತೆ ಅಂತ. ಗೊತ್ತಾಗ್ತಿದೆಯಲ್ವಾ? ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲೇನು ಮಾಡಬೇಕಂದ್ರೆ, ನೀವು ಫಸ್ಟು ಗಿವನ್ ಡೇಟಾದಲ್ಲಿ ಮೀನ್ ಆಫ್ ಮ್ಯೂ ಬರ್ಕೊಳ್ಳಿ. ಮ್ಯೂ ಗಿವನ್, ಮ್ಯೂ ಎಷ್ಟು 90, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಎಷ್ಟು 15. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈ ಪಾಪ್ಯುಲೇಷನ್ನು ಅನ್ನೋನ್ ಡಿಸ್ಟ್ರಿಬ್ಯೂಷನ್ ಹ್ಯಾಸ್ ಎ ಮೀನ್ ಆಫ್ 90 ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 15 ಅಂದರೆ ಅನ್ನೋನ್ ಡಿಸ್ಟ್ರಿಬ್ಯೂಷನಿಂದ ತೊಗೊಂಡಿರೋದು ಇದು. ಅರ್ಥಾತ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಆದರೆ ಮೀನ್ ಅಂದರೆ ಇದು ಮೀನ್ ಆಫ್ 90 ಅಂದರೆ ಅದ್ರದ್ದು ಮೀನ್ 90 ಇರೋದು, ಅಂದರೆ ಪಾಪ್ಯುಲೇಷನ್ದು ಮೀನ್ ಅಂತ ಅದು. ಗೊತ್ತಾಗ್ತಿದೆಯಲ್ವಾ? ಆ್ಯಂಡ್ ಎ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 15. ಇಲ್ಲಿ ಏನು ಹೇಳುತ್ತೆ ಅಂದರೆ, ಸೆಂಟ್ರಲ್ ಲಿಮಿಟ್ ಥಿಯರಮ್ ಪಾಪ್ಯುಲೇಷನ್ ಯಾವುದೇ ಡಿಸ್ಟ್ರಿಬ್ಯೂಷನ್ ಥರ ಇರಲಿ, ಗೊತ್ತಾಗ್ತಿದೆಯಲ್ವಾ? ಆದರೆ ಇದು ಬಂದು ಸ್ಯಾಂಪಲ್ ಬಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡುತ್ತೆ. ಅಂದರೆ ಮೀನ್ ಏನಿರುತ್ತೆ ಪಾಪ್ಯುಲೇಷನ್ ಮೀನ್ ಥರನೇ ಇರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪಾಪ್ಯುಲೇಷನ್ ಬೈ ರೂಟ್ ಎನ್. ಇದ್ರದ್ದು ಆನ್ಸರ್ ಏನಿರುತ್ತೆ ಅದು ಫಾಲೋ ಮಾಡುತ್ತೆ ಅಂತ. ಜಾಸ್ತಿ ತಲೆಗೆಡ್ಸ್ಕೋಬೇಡಿ. ಇದು ಪಾಪ್ಯುಲೇಷನ್ ಕೊಟ್ಟಿರೋದು, ಪಾಪ್ಯುಲೇಷನ್ ಮೀನು, ಪಾಪ್ಯುಲೇಷನ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿ ಇದು ಸ್ಯಾಂಪಲ್ ಸೈಜು n ಈಸ್ ಈಕ್ವಲ್ ಟು ಏನು 25. ಈಗ ಡ್ರಾನ್ ರ್ಯಾಂಡಮ್ಲಿ ಫ್ರಮ್ ದ ಪಾಪ್ಯುಲೇಷನ್, ಫೈಂಡ್ ದಿ ಪ್ರಾಬಬಿಲಿಟಿ ದಟ್ ಸ್ಯಾಂಪಲ್ ಮೀನ್ ಈಸ್ ಬಿಟ್ವೀನ್ 85 ಆ್ಯಂಡ್ 92. ಈಗ ಏನು ಮಾಡಬೇಕು ಇಲ್ಲಿ ನೋಡಿ, ಫಸ್ಟ್ ಏನು ಮಾಡಿ, ಫಾರ್ಮುಲಾನ ಬರ್ಕೋಬೇಕು. ಝೆಡ್ ಫಾರ್ಮುಲಾ ಬಂದು ಇಲ್ಲಿ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ ರೂಟ್ ಎನ್. ಇಲ್ಲಿ ನೋಡಿ, ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ ಯೂಸ್ ಮಾಡ್ತಿದ್ವಿ ನಾರ್ಮಲಲ್ಲಿ. ಇಲ್ಲಿ ಯಾಕೆ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ ರೂಟ್ ಎನ್ ಅಂದರೆ, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್ ಅಂತ ಡಿನೋಟ್ ಮಾಡ್ಕೋತೀವಿ ಎಕ್ಸ್ ಬದಲು. ಇನ್ನೊಂದು ಮ್ಯೂ ಸೇಮೇ ಇರುತ್ತೆ ಪಾಪ್ಯುಲೇಷನ್ ಮೀನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿ ಸಿಗ್ಮಾ ಬೈ ರೂಟ್ ಎನ್ ಏನು ಆನ್ಸರ್ ಬರುತ್ತೆ ಅದಿರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಸಿಗ್ಮಾ ಅಂದರೆ ಪಾಪ್ಯುಲೇಷನ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಈ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಸ್ಯಾಂಪಲ್ ಮೀನ್ ಹೆಂಗೆ ಫಾಲೋ ಮಾಡುತ್ತೆ, ಮೀನ್ ಮ್ಯೂ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಸಿಗ್ಮಾ ಬೈ ರೂಟ್ ಎನ್. ಜಾಸ್ತಿ ತಲೆಗೆಡ್ಸ್ಕೊಬೇಡಿ. ಈ ಫಾರ್ಮುಲಾ ಯೂಸ್ ಮಾಡಿ ಮಾಡ್ಯೂಲ್ 4ಅಲ್ಲಿ. ಅದೇ ಮಾಡ್ಯೂಲ್ 1ಅಲ್ಲಿ ಬಂದರೆ ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾನೇ ಯೂಸ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಝೆಡ್ ಈಸ್ ಈಕ್ವಲ್ ಟು, ಇಫ್ ಫಸ್ಟ್ ಏನು ಮಾಡಿ, ಇದನ್ನ ಎಕ್ಸ್ ಬಾರ್ ಅಂತ ತೊಗೊಳ್ಳಿ. ಇಫ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಫಸ್ಟು ಫಿಲ್ ಮಾಡ್ಬಿಡೋಣ. ಇಲ್ಲಿ ಝೆಡ್ ಏನಾಗುತ್ತೆ, ಎಕ್ಸ್ ಬಾರ್ ಮೈನಸ್ ಮ್ಯೂ ಅಂದ್ರೇನು 90 ಡಿವೈಡೆಡ್ ಬೈ ಸಿಗ್ಮಾ ಎಷ್ಟು 15, ಆಮೇಲೆ ಡಿವೈಡೆಡ್ ಬೈ ರೂಟ್ ಎನ್ ಅಂದರೆ ರೂಟ್ 25. ನೋಡಿ, ಇದೇನಾಯಿತು, ಝೆಡ್ಡು ಎಕ್ಸ್ ಬಾರ್ ಮೈನಸ್ 90, 15 ಬೈ ರೂಟ್ 25 ಅಂದರೆ ರೂಟ್ 25 ಅಂದರೆ 5, 15 ಬೈ 5 ಅಂದರೆ 3 ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕು, ಎಕ್ಸ್ ಬಾರು 85 ತೊಗೋಬೇಕೀಗ. ಇಫ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 85, ಆವಾಗ ಝೆಡ್ ಏನಾಗುತ್ತೆ ನೋಡ್ಕೊಳ್ಳಿ. ಝೆಡ್ ಈಸ್ ಈಕ್ವಲ್ ಟು 85 ಮೈನಸ್ 90 ಡಿವೈಡೆಡ್ ಬೈ 3. ಗೊತ್ತಾಗ್ತಿದೆಯಲ್ವಾ? ಇನ್ನು ಕ್ಯಾಲ್ಸಿಲ್ ಮಾಡೋದು ಯಾವ ಥರ ಅಂದರೆ ನೋಡ್ಕೊಳ್ಳಿ ನೀಟಾಗಿ. ನೋಡಿ, ಕ್ಯಾಲ್ಸಿಲ್ ಈ ಥರ ಟೈಪ್ ಮಾಡ್ಕೊಳ್ಳೋಣ. 85 ಮೈನಸ್ 90 ಡಿವೈಡ್ ಬೈ 3 ಎಷ್ಟು ಆನ್ಸರ್ ಬಂತು? ಮೈನಸ್ 1.67. 2 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲೇನು ಬರುತ್ತೆ, ಎಕ್ಸ್ ಬಾರ್ಗೆ ಮೈನಸ್ 1.67 ಬರುತ್ತೆ. ಈಗ ಇಲ್ಲಿ ಇಫ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 92 ಇದ್ದಾಗ ಝೆಡ್ ಈಸ್ ಈಕ್ವಲ್ ಟು 85 ಮೈನಸ್ ಎಕ್ಸ್ ಬಾರ್ ಜಾಗದಲ್ಲಿ 92 ಹಾಕಿದ್ರೆ ಏನಾಗುತ್ತೆ, 92 ಮೈನಸ್ 90 ಡಿವೈಡೆಡ್ ಬೈ 3. ಇಲ್ಲಿ ನೋಡಿ 92 - 90/3 ಎಷ್ಟು ಬರುತ್ತೆ ನೋಡ್ಕೊಳ್ಳಿ.
ಎ ಸಿ ಹೊಡೆದ್ಬಿಟ್ಟು 92 ಮೈನಸ್ 90 ಡಿವೈಡೆಡ್ ಬೈ 3 ಎಷ್ಟು ಬರುತ್ತೆ ಆನ್ಸರ್? 2/3 ಅಥವಾ 0.67. ನೋಡಿ ಇಲ್ಲಿ 0.67 ಬರ್ಕೋಬಿಡಿ. ಈಗ ನಮಗೆ ಕೇಳಿರೋದೇನು? ಪ್ರಾಬಬಿಲಿಟಿ ಎಕ್ಸ್ ಬಾರ್ ಬಿಟ್ವೀನ್ ಪ್ರಾಬಿಲಿಟಿ ಆಫ್ ಎಕ್ಸ್ ಬಾರ್ ಬಿಟ್ವೀನ್ 85 to 92 ಕೇಳಿರೋದು. ಅಂದರೆ ಈ ಎಕ್ಸ್ ಬಾರ್ನ ಝೆಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಈಗ ಝೆಡ್ ಅಂದರೆ ಎಕ್ಸ್ ಬಾರ್ ಬದಲು ಝೆಡ್ ಯೂಸ್ ಮಾಡಿ. ಈಗ 85 ಅಂದ್ರೇನು? -1.67 ಮತ್ತು 92 ಬದಲು 0.67. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು? ಪಿ ಆಫ್ ಜ್ಞಾಪಕ ಇಟ್ಕೊಳ್ಳಿ, -A to B ಫಾರ್ಮಲ್ಲಿ ಬಂದರೆ ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ φ(a) + φ(b). ಇದು ಫಾರ್ಮುಲಾ ಅಂದ್ಕೊಳ್ಳಿ, ಗೊತ್ತಾಗ್ತಿದೆಯಲ್ವಾ? ಅಂದರೆ -A to B ಅಂದರೆ -A to 0 ಮತ್ತು 0 to B. 0 to -A ಅಂದರೂ ಒಂದೇ, 0 to A ಅಂದರೂ ಒಂದೇ. φ(a) ಇದು φ(b) ಆಗುತ್ತೆ. ಅರ್ಥ ಆಯ್ತಲ್ವಾ? ಅಂದರೆ ಈಗ ನಾರ್ಮಲ್ ಡಿಸ್ಟ್ರಿಬ್ಯೂಷನಲ್ಲಿ ಇದೆಲ್ಲ ಬರೆಯೋದೇನು ಬೇಕಾಗಿಲ್ಲ. ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್. ಇಲ್ಲಿ -A ವ್ಯಾಲ್ಯೂ ಇಲ್ಲಿ ಇದು ಬಂದು ಮೀನು, ಇದು -A, ಇದು +A. ಗೊತ್ತಾಗ್ತಿದೆಯಲ್ವಾ? ಸಾರಿ +B ಅಂದ್ಕೊಳ್ಳಿ. -A to B ಬೇಕು ಅಂದರೆ ಇದು ಈ ರೀಜನ್ ಬೇಕು, ಅಂದರೆ ಇಷ್ಟು ಏರಿಯಾ, ಈ ಏರಿಯಾ ಮತ್ತು ಈ ಏರಿಯಾ ಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಪ್ರಾಬಬಿಲಿಟಿ ಅಂದರೆ ಏರಿಯಾನ ಫೈಂಡ್ ಮಾಡೋದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವಲ್ಲಿ. ಈಗ ನೋಡಿ -A to B ಅಂದರೆ -A to 0 ಒಂದು, 0 to B. ಜ್ಞಾಪಕ ಇಟ್ಕೊಳ್ಳಿ, -A to 0 ಅಂದರೂ ಒಂದೇ, ಜ್ಞಾಪಕ ಇಟ್ಕೊಳ್ಳಿ. ಈ ಥರ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಇದೆಯಲ್ವಾ, ಇಲ್ಲಿ -A to 0ಗೆ ಎಷ್ಟು ಏರಿಯಾ ಕವರ್ ಆಗುತ್ತೆ ಅಷ್ಟೇ ಏರಿಯಾ 0 to Aಗೂ ಕವರ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ -A to 0ಗೆ ಎಷ್ಟು ಏರಿಯಾ ಕವರ್ ಆಗುತ್ತೆ ಅಷ್ಟೇ 0 to A. ಅಂದರೆ 0 to Aಗೆ ಫಾರ್ಮುಲಾ ಏನಂದರೆ φ(a) ಅಂತ. ಏರಿಯಾದ ವ್ಯಾಲ್ಯೂ ಆಲ್ರೆಡಿ ಸ್ಟ್ಯಾಂಡರ್ಡ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದು ಮೇನು ಎ ಮೇಲೆ ಡಿಪೆಂಡ್ ಆಗುತ್ತೆ, ಎ ಮತ್ತು ಬಿ ಮೇಲೆ. ಈಗ 0 to B ಅಂದರೆ φ(b) ಅಂದರೆ φ(a) + φ(b) ಫೈಂಡ್ ಮಾಡಿದ್ರೆ ಸಾಕು. ಗೊತ್ತಾಗ್ತಿದೆಯಲ್ವಾ? ಇದೆಲ್ಲ ಏನು ಬರೆಯೋದು ಬೇಕಾಗಿಲ್ಲ. ನೀವೇನು ಮಾಡಿ, P of Z -1.672 + 0.67 ಬೇಕು ಅಂದರೆ ಫಸ್ಟು φ(1.67) + φ(0.67) ಜ್ಞಾಪಕ ಇಟ್ಕೊಳ್ಳಿ. ಈಗ ನೀವು P of Z ವ್ಯಾಲ್ಯೂ -A to B ಬೇಕು ಅಂದರೆ ನೀವೇನು ಮಾಡಬೇಕು? φ(a) + φ(b) ಅಂತ ಬರ್ಕೋಬೇಕು. ಈ φ(a) ಮತ್ತು φ(b) ಟೇಬಲಲ್ಲಿ ಸಿಗ್ಬಿಡುತ್ತೆ ನಿಮಗೆ ವ್ಯಾಲ್ಯೂ. ಈಗ ಬೇಕಾಗಿರೋದೇನು? φ(a) ಅಂದರೆ 1.67 ಬೇಕು. 1.67 ನೋಡಿ, ಇದರಲ್ಲಿ ಟೇಬಲಲ್ಲಿ ಇದು ನೋಡಿ 1.6 ಬಂದು ಎಲ್ಲಿದೆ? ಇಲ್ಲಿದೆ 1.6. ಇಲ್ಲಿ 0.07 ನೋಡಿ, ಇದೆಷ್ಟಾಗುತ್ತೆ 1.67ಗೆ? ನೋಡಿ, ಹಾಂ, ಈ 1.67 ಅಲ್ವಾ? ನೋಡಿ ಒಂದು ನಿಮಿಷ. 1.6 ಇದು 7 ಎಲ್ಲಿ ಬರುತ್ತೆ? ಹಾಂ, ಇಲ್ಲಿ 0.4525. ಗೊತ್ತಾಗ್ತಿದೆಯಲ್ವಾ? ಅಂದರೆ ಇದು ಮತ್ತು ಇದು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಆ ನಂಬರ್. ಅಂದರೆ 1.6 ಇಲ್ಲಿ ತೊಗೊಳ್ಳಿ, ರೋಲಿ ಕಾಲಮಲ್ಲಿ 0.07 ತೊಗೊಳ್ಳಿ, ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅದು. ಇಲ್ಲಿ ಇಂಟರ್ಸೆಕ್ಟ್ ಆಗೋದು ನಂಬರು 0.4525. 0.4525 ಪ್ಲಸ್ φ(0.67) ಅಂದರೆ ಇಲ್ಲಿ 0.6 ನೋಡಬೇಕು, ಅಲ್ಲಿ 0.07 ನೋಡಬೇಕು. ಇಲ್ಲಿ ನೋಡಿ 0.6, ಇಲ್ಲಿ 0.07 ಎಲ್ಲಿ ಬರುತ್ತೆ ಅದು? 0.2486. ಗೊತ್ತಾಗ್ತಿದೆಯಲ್ಲ? 0.2486. ಇದೆರಡು ಆ್ಯಡ್ ಮಾಡ್ಕೊಬಿಡಿ, 0.2486. ಇದನ್ನ ಕ್ಯಾಲ್ಸಿಲ್ ತಗೊಳ್ಳೋದು ಯಾವ ಥರ ಅಂದರೆ ನೋಡಿ, ತೋರಿಸ್ಕೊಡ್ತೀನಿ. ಈಗ ನೋಡಿ,
ಎ ಸಿ ಹೊಡೆದ್ಬಿಡಿ, ಮೋಡ್ಗೆ ಹೋಗಿ ಸ್ಟಾರ್ಟ್ಗೆ ಹೋಗಿ 3, ಅದರಲ್ಲಿ ನಿಮಗೆ 1ಗೆ ಹೋಗಬೇಕು. ಆಮೇಲೆ ಎ ಸಿ ಹೋಗಿ ಶಿಫ್ಟ್ ಹೊಡೀರಿ, 1 ಹೊಡೀರಿ, ಅದರಲ್ಲಿ 5 ಡಿಸ್ಟ್ರಿಬ್ಯೂಷನ್, ಅದರಲ್ಲಿ 2, ಈ ವ್ಯಾಲ್ಯೂ ಹೊಡೀರಿ 1.67, 0.4525, 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4, 0.4525, ಇಲ್ಲೇ ಎಡಿಟ್ ಮಾಡ್ಕೊಳ್ಳಿ. 0.67, 0.67, 0.2486, ಇದೆರಡು ಆ್ಯಡ್ ಮಾಡಿಬಿಡ್ತೀನಿ. 0.4525 ಪ್ಲಸ್ 0.2486, ಇದೆರಡು ಆ್ಯಡ್ ಮಾಡಿದ್ರೆ 0.7011, ಇದೇ ಫೈನಲ್ ಆನ್ಸರ್. ನೋಡಿ, ಇದು ನಿಮಗೆ ಮಾಡ್ಯೂಲ್ 4ಅಲ್ಲಿ ಬಂದರೆ ಜ್ಞಾಪಕ ಇಟ್ಕೊಳ್ಳಿ. ಈಗ ಮಾಡ್ಯೂಲ್ 1ಅಲ್ಲಿ ಝೆಡ್ಗೆ ಫಾರ್ಮುಲಾ ಏನು? ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ. ಇಲ್ಲಿ ಮಾಡ್ಯೂಲ್ 4ಅಲ್ಲಿ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ ರೂಟ್ n, ಅಷ್ಟೇ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ. ಪ್ರಾಬ್ಲಮ್ ಎಲ್ಲ ಸೇಮ್ ಅದೇ ಥರ, ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಮೇನ್ ಬೇಕಾಗಿರೋದು ಜ್ಞಾಪಕ ಇಟ್ಕೊಳ್ಳಿ, ಕ್ವಶನಲ್ಲಿ ಡೇಟಾ ತೊಗೋಬೇಕಾಗಿರೋದು ಇದು 3. ಇದು ತುಂಬ ಇಂಪಾರ್ಟೆಂಟ್. ಇದು ತೊಗೊಬಿಟ್ರೆ ಆಮೇಲೆ ಪ್ರಾಬಬಿಲಿಟಿ ಏನು ಫೈಂಡ್ ಮಾಡಬೇಕು? ಎಕ್ಸ್ ಬಾರ್ಗೆ ಲಿಂಕ್ ಮಾಡಿ ಎಕ್ಸ್ ಬಾರ್ ಹಾಕ್ಬಿಟ್ಟು ಝೆಡ್ ತೊಗೊಳ್ಳೋದು. ಆ ಥರ ಎಕ್ಸ್ ಬಾರ್ ಹಾಕೋದು, ಝೆಡ್ ತೊಗೊಳ್ಳೋದು. ಆಮೇಲೆ ಏರಿಯಾಗೆ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಅದು ಅಷ್ಟು ಜ್ಞಾಪಕ ಇಟ್ಕೊಂಡು ಮಾಡಿದ್ರೆ ಆರಾಮಾಗಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಡಿ, ಇನ್ನೊಂದು ಸತಿ ಹೇಳ್ತೀನಿ. ಆ್ಯನ್ ಅನ್ನೋನ್ ಡಿಸ್ಟ್ರಿಬ್ಯೂಷನ್ ಹ್ಯಾಸ್ ಎ ಮೀನ್ ಆಫ್, ಇದು ಸಿಗ್ಮಾ, ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದು ಮ್ಯೂ ಪಾಪ್ಯುಲೇಷನ್ ಮೀನು, ಇದು ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಯಾಂಪಲ್ ಸೈಜ್ n = 25, n 25 ಕೊಟ್ಟವ್ರೆ. ಆರ್ ಡ್ರಾನ್ ರ್ಯಾಂಡಮ್ಲಿ ಫ್ರಮ್ ದ ಪಾಪ್ಯುಲೇಷನ್, ಫೈಂಡ್ ದಿ ಪ್ರಾಬಿಲಿಟಿ ದಟ್ ದ ಸ್ಯಾಂಪಲ್ ಮೀನ್ ಈಸ್ ಬಿಟ್ವೀನ್ 85 ಆ್ಯಂಡ್ 92. ಈಗ ನೋಡಿ, ಸ್ಯಾಂಪಲ್ ಮೀನು, ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಮೀನ್ ಬಿಟ್ವೀನ್ 85 to 92 ಫೈಂಡ್ ಮಾಡಬೇಕು ಅಂದರೆ ನಿಮಗೆ ಏನು ಬೇಕು ಅಂದರೆ ಆ ಸ್ಯಾಂಪಲ್ ಮೀನ್ ರಿಲೇಟೆಡ್ ಝೆಡ್ ವ್ಯಾಲ್ಯೂ ಬೇಕು. ಅರ್ಥ ಆಗ್ತಿದೆಯಲ್ವಾ? ಆ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ ರೂಟ್ n. ಯಾಕಂದರೆ ಈಗ ಜ್ಞಾಪಕ ಇಟ್ಕೊಳ್ಳಿ, ಇದರಲ್ಲಿ ಸೆಂಟ್ರಲ್ ಲಿಮಿಟ್ ಥಿಯರಮ್ ಏನು ಹೇಳುತ್ತೆ ಅಂದರೆ ಯಾವುದೇ ಡಿಸ್ಟ್ರಿಬ್ಯೂಷನ್ ಆಗಿರಲಿ, ಯಾವುದ್ರದ್ದು ಪಾಪ್ಯುಲೇಷನ್ದು, ನೀವು ಸ್ಯಾಂಪಲ್ ಸೈಜ್ ತೊಗೊಂಡ್ರೆ ಅದು ಏನು ಮಾಡುತ್ತೆ? ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಾಲೋ ಮಾಡುತ್ತೆ ವಿತ್ ಮೀನ್ ಮ್ಯೂ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಸಿಗ್ಮಾ ಬೈ ರೂಟ್ n. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಈಗ ನೋಡಿ, ಝೆಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ ರೂಟ್ n. ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಅಂದರೆ ಏನು? 90, ಸಿಗ್ಮಾ ಬೈ ರೂಟ್ n ಅಂದರೆ 15/√25 ಅಂದರೆ 3 ಆಗುತ್ತೆ. ಆಮೇಲೆ ಏನು ಮಾಡಿ, ಎಕ್ಸ್ ಬಾರ್ ವ್ಯಾಲ್ಯೂ ಹಾಕಿ ಅದಕ್ಕೆ ರಿಲೇಟೆಡ್ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳಿ. ಆ ಥರ ಮಾಡಿಬಿಟ್ಟು ಫೈನಲ್ ಬರೀರಿ. ಎಕ್ಸಾಮಲ್ಲಿ ಕೇಳಿದ್ರೆ ಕ್ವಶನ್ ಇದು ನೀವು ಎಲ್ಲಿ ಗಂಟ ಮಾಡಿ ಇದೆಲ್ಲ ಬರೆಯೋದು ಬೇಕಾಗಿಲ್ಲ. ಇದು ಫಾರ್ಮುಲಾ, ಇದು ಬರೆಯೋದು ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಇದು ಬೇಕಿದ್ರೆ ಫಾರ್ಮುಲಾ ಅಂದ್ಕೊಳ್ಳೋಣ. ನೀವು ಮೇನ್ ಇದು ಬರೆಯೋಕ್ಕೆ ಹೋಗಬೇಡಿ, ಇದನ್ನ ಬರಿಬೇಕು, ಇದನ್ನ ಬರಿಬೇಕು. ಈ ಥರ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು.